ಎಲ್ಲ ಮಾಧ್ಯಮ ಮಿತ್ರರೇ, ನಮ್ಮ ಅಖಿಲ ಭಾರತ ವಕೀಲರು ಒಕ್ಕೂಟದ ರಾಜ್ಯಾಧ್ಯಕ್ಷ ಹರೇಂದ್ರ. ನಾವು 1982ನೇ ಇಸ್ವಿಯಲ್ಲಿ ಈ ಅಖಿಲ ಭಾರತ ವಕೀಲರ ಒಕ್ಕೂಟವನ್ನು ಇಡೀ ಭಾರತದಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥ ಅಂದಿನ ಹೆಸರಾಂತ ನ್ಯಾಯಮೂರ್ತಿಗಳಾದ ಕೃಷ್ಣಯ್ಯರು, ಖನ್ನಾ ಅವರು, ಈ ಕರ್ನಾಟಕದ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳಾದ ಗೋಪಾಲ್ ಗೌಡರು, ನಾಗಮೋಹನ್ ದಾಸ್ ಇಂಥವರೆಲ್ಲ ಸೇರಿ ಈ ಸಂಘಟನೆಯನ್ನು ಕಟ್ಟಿರ್ತಕ್ಕಂಥದ್ದು. ಈ ಸಂಘಟನೆಯ ಮುಖ್ಯ ಉದ್ದೇಶ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಉಳಿಸಬೇಕು, ಜಸ್ಟಿಸನ್ನು ಉಳಿಸಬೇಕು, ಈ ದೇಶದ ಧರ್ಮಾತೀತ ವ್ಯವಸ್ಥೆಯನ್ನು ಉಳಿಸಬೇಕು, ಸಮಾಜವಾದಿ ವ್ಯವಸ್ಥೆಗೆ ಹೋಗುವಂಥ ಸಂವಿಧಾನದ ಮೂಲ ಆಶಯಗಳನ್ನು ಇಟ್ಕೊಂಡಿರ್ತಕ್ಕಂಥ ಸಂಘಟನೆ. ಕರ್ನಾಟಕದಲ್ಲೂ ಕೂಡ ಅನೇಕ ವಿಚಾರಗಳಲ್ಲಿ ಮಧ್ಯಪ್ರವೇಶ ಮಾಡಿ ಅಖಿಲ ಭಾರತ ವಕೀಲರು ಒಕ್ಕೂಟ ಆಯಾ ಸಂದರ್ಭಗಳಲ್ಲಿ ಯಾವ ಪ್ರಚಲಿತ ವಿದ್ಯಮಾನಗಳಿದ್ದಾವೆ ಅವೆಲ್ಲದರ ಮಧ್ಯೆ ಪ್ರವೇಶ ಮಾಡಿ ಅನೇಕ ಹೋರಾಟಗಳನ್ನು ರೂಪಿಸಿದ್ದೇವೆ ಮತ್ತು ಅನೇಕ ಬೇಡಿಕೆಗಳನ್ನು ಕೂಡ ಈಗಾಗಲೇ ಜನಸಾಮಾನ್ಯರ ವಿಚಾರದಲ್ಲಿ, ಎಲ್ಲರ ವಿಚಾರದಲ್ಲಿ ನಾವು ಮಧ್ಯಪ್ರವೇಶ ಮಾಡಿದ್ದೇವೆ. ಈ ದಿನ ಅಖಿಲ ಭಾರತ ವಕೀಲರು ಒಕ್ಕೂಟ ರಾಜ್ಯ ಸಮಿತಿ ಒಂದು ತೀರ್ಮಾನಕ್ಕೆ ಬಂದು ಅನೇಕ ವಿಚಾರಗಳು ಇವತ್ತಿನ ಮುಂದೆ ನಮ್ಮ ನ್ಯಾಯಾಂಗ ವ್ಯವಸ್ಥೆಯ ಮುಂದೆ ಇರ್ತಕ್ಕಂಥ ವಿಚಾರಗಳನ್ನು ಆ ವಿಚಾರದಲ್ಲಿ ನಾವು ಬದಲಾವಣೆಗೆ ಬೇಡಿಕೆಗಳನ್ನು ಇಟ್ಟು ಹೋರಾಟ ಮಾಡ್ತಕ್ಕಂಥ ಒಂದು ತೀರ್ಮಾನವನ್ನು ಮಾಡಿದ್ವಿ. ಇಡೀ ರಾಜ್ಯದಲ್ಲಿ 13ನೇ ತಾರೀಕು ಇದೇ ತಿಂಗಳ 13ನೇ ತಾರೀಕು ರಾಜ್ಯವ್ಯಾಪಿ ಮುಷ್ಕರಕ್ಕೆ ಕರೆ ಕೊಟ್ವಿ. ಆ ರಾಜ್ಯವ್ಯಾಪಿ ಮುಷ್ಕರದಲ್ಲಿ ಇಡೀ ರಾಜ್ಯದ ವಕೀಲರು ಸಹಿ ಸಂಗ್ರಹ ಮಾಡಿ ಮುಖ್ಯಮಂತ್ರಿಗಳಿಗೆ, ಜಿಲ್ಲಾಧಿಕಾರಿಗಳ ಮುಖಾಂತರ, ತಹಸೀಲ್ದಾರರ ಮುಖಾಂತರ ನಮ್ಮ ಬೇಡಿಕೆಗಳು ಏನಿದ್ದಾವೆ ಅವುಗಳನ್ನು ಕೊಡಬೇಕು ಅಂತಕ್ಕಂಥ ತೀರ್ಮಾನ ಮಾಡಿ ಈಗಾಗಲೇ ಕೊಟ್ಟಿದ್ದೀವಿ. ಈ ಬೇಡಿಕೆಗಳನ್ನು ಈಡೇರಿಸಿದ ಮೇಲೆ ಬೇಕು ಅಂತ ಹೇಳಿದ್ರೆ ಒಂದು ಸಭೆಯನ್ನು ಕರೆಸಬೇಕು ಅಂತೇಳಿ ಲಾ ಮಿನಿಸ್ಟರ್ ಅವರು ಇವತ್ತಿನ ದಿವಸ ನಮಗೆ 10-11 ಗಂಟೆಗೆ ಸಭೆ ಕರೆದಿದ್ರು. ಅವರು ಕಾರಣಾಂತರಗಳಿಂದ ಆ ಸಭೆ ಆದ ಮೇಲೆ ನಾವು ಪತ್ರಿಕಾಗೋಷ್ಠಿ ಮಾಡೋದು ತೀರ್ಮಾನ ಮಾಡಿದ್ವಿ. ಆ ಸಭೆಯನ್ನು 1:30 ಗಂಟೆಗೆ ಮುಂದೂಡಿದ್ದಾರೆ. ಈ ಪತ್ರಿಕಾಗೋಷ್ಠಿ ಆದ ಮೇಲೆ ಲಾ ಮಿನಿಸ್ಟರ್ ಜೊತೆಗೆ ಮಾತುಕತೆ. ನಮ್ಮ ಮುಖ್ಯವಾದಂತಹ ಬೇಡಿಕೆಗಳು ಇವತ್ತಿನ ದಿವಸ ಎಲ್ಲರೂ ಕೂಡ ಜನಸಾಮಾನ್ಯರು ಮಾತಾಡ್ಕೊಳ್ತಕ್ಕಂಥದ್ದು ಏನಂತ ಹೇಳಿದ್ರೆ, ನ್ಯಾಯಾಲಯಗಳಿಗೆ ಹೋದರೆ ಬೇಗ ತೀರ್ಮಾನ ಆಗೋದಿಲ್ಲ ಅಂತಕ್ಕಂಥ ವಿಚಾರ. ಇದಕ್ಕೆ ಕಾರಣ ಏನು ಅಂತ ಹೇಳಿದಾಗ, ನ್ಯಾಯಾಲಯಗಳು ಇವತ್ತಿನ ದಿವಸ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲದೆ ಇರತಕ್ಕಂಥದ್ದು, ಇರ್ತಕ್ಕಂಥ ನ್ಯಾಯಾಲಯಗಳಲ್ಲಿ ನ್ಯಾಯಾಧೀಶರ ಭರ್ತಿ ಆಗದೆ ಇರ್ತದೆ, ಮತ್ತೆ ಅಲ್ಲಿ ಮೂಲ ಸೌಲಭ್ಯಗಳಿಲ್ಲದೆ ಇರ್ತವೆ. ಇದಕ್ಕೆ ನಾವು ಪ್ರಮುಖವಾಗಿ ಬೇಡಿಕೆಯನ್ನು ಇಟ್ಟಿದ್ದೀವಿ. ಎಲ್ಲ ಕಡೆ ಜನರು ಇವತ್ತಿನ ದಿವಸ ನ್ಯಾಯಾಲಯಗಳ ಮೊರೆ ಹೋಗ್ತಾ ಇದ್ದಾರೆ. ಹೆಚ್ಚೆಚ್ಚು ಜನ ನ್ಯಾಯಾಲಯಗಳ ಕಡೆ ಬರ್ತಾ ಇದ್ದಾರೆ. ಇವತ್ತು ಎಲ್ಲ ಅಂಗಗಳು, ಕಾರ್ಯಾಂಗ ಮತ್ತು ರಾಜಕೀಯ ಎಲ್ಲವೂ ಕೂಡ ಕಲುಷಿತವಾಗಿರ್ತಕ್ಕಂಥ ವಾತಾವರಣವಿರುವುದರಿಂದ, ಎಲ್ಲೂ ನ್ಯಾಯ ಸಿಕ್ಕದೇ ಇರುವುದರಿಂದ ಜನರು ನ್ಯಾಯಾಲಯಗಳ ಕಡೆಗೆ ಹೆಚ್ಚು ಬರ್ತಾ ಇದ್ದಾರೆ. ನ್ಯಾಯಾಲಯಗಳು ಇವತ್ತು ಇವೆಲ್ಲಕ್ಕೂ ಕೂಡ ಅತ್ಯಂತ ಉನ್ನತ ಮಟ್ಟದ ರೀತಿಯಲ್ಲಿ ನ್ಯಾಯ ದೊರಕಿಸಿಕೊಡ್ಬೇಕಾದಂಥ ಸಂದರ್ಭ ಬಂದೊದಗಿದೆ. ಆ